ಬ್ರಹ್ಮಚರ್ಯ ಅಂದ್ರೆ ಏನು? ब्रह्मचर्य एक तपस्या है बच्चा। ಬ್ರಹ್ಮಚರ್ಯ ಯಾಕೆ ಪಾಲನೆ ಮಾಡಬೇಕು? ಬ್ರಹ್ಮಚರ್ಯದ ಬಗ್ಗೆ ಸೈನ್ಸ್ ಏನು ಹೇಳುತ್ತೆ? ಬ್ರಹ್ಮಚರ್ಯದ ಬಗ್ಗೆ ಆಯುರ್ವೇದ ಪ್ರಾಚೀನ ಗ್ರಂಥಗಳು ಏನು ಹೇಳುತ್ತೆ? ಬ್ರಹ್ಮಚರ್ಯ ಪಾಲನೆ ಮಾಡುವುದರಿಂದ ಏನು ಉಪಯೋಗ ಆಗುತ್ತೆ? ಈ ಎಲ್ಲ ಪ್ರಶ್ನೆಗಳು ಪ್ರತಿಯೊಬ್ಬ ವಯಸ್ಸಿಗೆ ಬಂದ ಯುವಕನಲ್ಲಿ ಕಾಡೋದು ಸಹಜ. ಆ ಯುವಕ ಯಾವುದು ಸರಿ ಯಾವುದು ತಪ್ಪು ಅನ್ನೋ ಗೊಂದಲದಲ್ಲೇ ಮುಳುಗಿ ಇರ್ತಾನೆ. ಬಟ್ ಡೋಂಟ್ ವರಿ, ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ಪ್ರಶ್ನೆಗಳ ಉತ್ತರ ನಿಮಗೆ ಸಿಗುತ್ತೆ, ಅದು ಕೂಡ ಪ್ರಾಪರ್ ರಿಸರ್ಚ್ ಮತ್ತೆ ಎವಿಡೆನ್ಸ್ನ ಜೊತೆಗೆ. ಅದಕ್ಕೆ ಈ ವಿಡಿಯೋ ಎಂಡ್ ವರೆಗೆ ನೋಡಿ, ಆಗ ನೀವೇ ನಿರ್ಧಾರ ಮಾಡಿ ಈ ಬ್ರಹ್ಮಚರ್ಯದ ಪಾಲನೆ ಮಾಡಬೇಕಾ ಅಥವಾ ಇಲ್ಲ ಅನ್ನೋದು. ಹಾಗಿದ್ರೆ ಬನ್ನಿ ವಿಡಿಯೋ ಪ್ರಾರಂಭ ಮಾಡೋಣ. ಅದಕ್ಕೂ ಮುಂಚೆ ಈ ವಿಡಿಯೋ ನೋಡಿ. जब आप जवान होते हैं और आपके हार्मोन बनते हैं और उस हार्मोन्स की वजह से वो वीर्य बनता है तो वो बाहर निकलना चाहिए. यदि उन ग्लैंड्स में वो वीर्य इकट्ठा होगा तो वो ग्लैंड्स का फंक्शन जो है या उनकी जो कार्य करने की क्षमता है वो प्रभावित होगी और वो उनमें इन्फेक्शन होगा और वो सड़ेगा. यदि ಈ ಡಾಕ್ಟರ್ ಹೇಳ್ತಾ ಇದ್ದಾನೆ, ನೀವು ಎಷ್ಟು ಬೇಕು ಅಷ್ಟು ಸೀಮನನ್ನ ವ್ಯರ್ಥ ಮಾಡಿ, ಇದರಿಂದ ನಿಮ್ಮ ಶರೀರಕ್ಕೆ ಏನೂ ಸಮಸ್ಯೆ ಆಗೋದಿಲ್ಲ ಅಂತ ಇದ್ದಾನೆ. ಆದರೆ ನಮ್ಮ ಹಿಂದೂ ಧರ್ಮದ ಪ್ರಾಚೀನ ಗ್ರಂಥಗಳು ಮತ್ತೆ ಆಯುರ್ವೇದದ ಪ್ರಕಾರ ಬೇರೆ ಬೇರೆ ಮಾತುಗಳೇ ಕೇಳಲು ಸಿಗುತ್ತೆ. ಈ ಶ್ಲೋಕದ ಪ್ರಕಾರ ಸಿದ್ಧೇ ವಿಂದುಹು ಮಹಾಯನೆ ಕಿಮ್ನಃ ಸಿದ್ಧಿಯತಿ ಭೂತಲೆ ಯಶ ಪ್ರಸಾದ ನ ಹಿಮಾಂ ಮಮಪ್ಯ ತಾದೃಶೋ ಭವತೆ. ಅಂದ್ರೆ ಯಾರು ಅಖಂಡ ಬ್ರಹ್ಮಚರ್ಯವನ್ನು ಯಜ್ಞಪೂರ್ವಕವಾಗಿ ಪ್ರಾಪ್ತಿ ಮಾಡಿಕೊಂಡಿರ್ತಾನೆ ಆತ ಈ ಪೃಥ್ವಿ ಮೇಲೆ ಏನು ಬೇಕಾದರೂ ಅದನ್ನ ಪಡೆದುಕೊಳ್ಳಬಹುದು. ಇಂತಹ ಸಿದ್ಧ ಪುರುಷ ಮಹಾದೇವನ ಸಮಾನ ಕಾರ್ಯ ಮಾಡಲು ಸಿದ್ಧನಾಗಿರ್ತಾನೆ ಅಂತ ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಅದೇ ತರ ನಾವು ಜೈನ ಧರ್ಮದ ಪ್ರಕಾರ ನೋಡುವುದಾದ್ರೆ ಅಬ್ರಹ್ಮಚರ್ಯವನ್ನು ಪಾಪ ಎಂದು ಹೇಳಲಾಗಿದೆ. ಅದೇ ನಾವು ಅಥರ್ವ ವೇದದ ಪ್ರಕಾರ ನೋಡುವುದಾದ್ರೆ ವೃತೇಶು ವೇವಿ ಬ್ರಹ್ಮಚರ್ಯಂ ಅಂದ್ರೆ ಬ್ರಹ್ಮಚರ್ಯ ಆಚರಣೆಯನ್ನು ಉತ್ಕೃಷ್ಟ ಎಂದು ಹೇಳಲಾಗಿದೆ. ಹಾಗಿದ್ರೆ ಈಗ ಪ್ರಶ್ನೆ ಇರೋದು, ನಾವು ಯಾರ ಮಾತನ್ನ ಕೇಳಬೇಕು? ಇವತ್ತಿನ ಡಾಕ್ಟರ್ಗಳದ ಅಥವಾ ಪ್ರಾಚೀನ ವಿಜ್ಞಾನವನ್ನು ಎಕ್ಸ್ಪ್ಲೇನ್ ಮಾಡುವ ಗ್ರಂಥಗಳದ? ಒಂದ್ ವೇಳೆ ನಾವು ಬ್ರಹ್ಮಚರ್ಯದ ಪಾಲನೆ ಮಾಡಿದ್ರೆ ಇದರಿಂದ ನಮಗೆ ಏನು ಲಾಭ ಆಗುತ್ತೆ ಮತ್ತೆ ಎಷ್ಟು ದಿನದಲ್ಲಿ ನಮ್ಮ ಕಳೆದು ಹೋಗಿರುವ ಶಕ್ತಿ ಮರಳಿ ಬರುತ್ತೆ? ಈ ಎಲ್ಲದಕ್ಕೂ ಏನಾದ್ರೂ ಸಾಕ್ಷಿ ಇದೆನಾ, ಇಲ್ಲ ಕೇವಲ ಗಾಳಿಯಲ್ಲಿ ಗುಂಡು ಹೊಡೆಯುವ ಕೆಲಸ ಮಾಡ್ತಾ ಇದ್ದಾರಾ? ಈ ಎಲ್ಲಾ ಪ್ರಶ್ನೆಗಳ ಉತ್ತರ ಹಾಗೂ ಆಯುರ್ವೇದದಲ್ಲಿ ಹೇಳಲಾದ ಶ್ಲೋಕಗಳ ಸಾಕ್ಷಿ ಸಮೇತ ಹೇಳುವ ಪ್ರಯತ್ನ ಮಾಡ್ತೀನಿ. ಈಗ ನೀವೇ ಸ್ವತಃ ಗೂಗಲ್ ನಲ್ಲಿ ಸರ್ಚ್ ಮಾಡಿ ನೋಡಿ, ಅಕಾರ್ಡಿಂಗ್ ಟು ಸೈನ್ಸ್ ಸೀಮನ್ ರಿಟೆನ್ಷನ್ ಈಸ್ ಗುಡ್ ಆರ್ ಬ್ಯಾಡ್ ಅಂತ. ಆಗ ನಿಮಗೆ ಇದರ ಉತ್ತರ ಕೇಳಿ ಶಾಕ್ ಆಗುತ್ತೆ. ಏಕೆಂದ್ರೆ ಮೆಡಿಕಲ್ ಸೈನ್ಸ್ ನ ಬಳಿ ಅಂತಹದೊಂದು ಸ್ಟ್ರಾಂಗ್ ಎವಿಡೆನ್ಸ್ ಇಲ್ವೇ ಇಲ್ಲ ಸೀಮನ್ ರಿಟೆನ್ಷನ್ ಮಾಡುವುದು ಹೆಲ್ದಿ ಆಗಿದೆನಾ ಅಥವಾ ಇಲ್ಲ ಅಂತ ಹೇಳೋದು. ಮತ್ತೆ ಇದೇ ಕಾರಣದಿಂದ ಡಾಕ್ಟರ್ಸ್ ಮತ್ತೆ ಮೆಡಿಕಲ್ ಸೈನ್ಸ್ ಸೀಮನ್ ರಿಟೆನ್ಷನ್ ಮತ್ತೆ ಬ್ರಹ್ಮಚರ್ಯದ ಸಮರ್ಥನೆ ಮಾಡುವುದಿಲ್ಲ. ಹಾಗಿದ್ರೆ ಈಗ ಮೆಡಿಕಲ್ ಸೈನ್ಸ್ ಅನ್ನ ಬಿಟ್ಟು ಆಯುರ್ವೇದದ ಗ್ರಂಥದ ಬಗ್ಗೆ ತಿಳಿಯೋಣ. ಮಹರ್ಷಿ ಶುಶ್ರುತ್ ಅವರು ಬರೆದ ಶುಶ್ರುತ್ ಸಂಹಿತಾದ ಈ ಶ್ಲೋಕ ಹೇಳುತ್ತೆ, ರಸ ತಾರ್ವತೋಮ ಮಸೋಮಾಸ ಮಿಂಜಯೆ ಪ್ರಜಯತೆ ಮಿದಸ್ತ ಯಸ್ತಿ ತಥೋ ಮಜ್ಜಾಯ ಶುಕ್ರ ಸಂಭವ. ಅಂದ್ರೆ ಯಾವ ಭೋಜನ ಜೀರ್ಣ ಆಗಿರುತ್ತೆ ಅದರಿಂದ ರಸ ನಿರ್ಮಾಣ ಆಗುತ್ತೆ. ನಂತರ ಅದು 5 ದಿನಗಳವರೆಗೆ ಜೀರ್ಣ ಆಗಿ ಅದರಿಂದ ಬ್ಲಡ್ ಅಂದ್ರೆ ರಕ್ತ ರಚನೆ ಆಗುತ್ತೆ. ರಕ್ತದಿಂದ ಮಾಂಸ ರಚನೆ ಆಗುತ್ತೆ. ಮತ್ತೆ ಇದೇ ತರ ಮೇದ, ಅಸ್ಥಿ, ಮಜ್ಜ ಮತ್ತೆ ಕೊನೆಗೆ ಶುಕ್ರ ಧಾತು ಅಂದ್ರೆ ವೀರ್ಯ ರಚನೆ ಆಗುತ್ತೆ. ಹಾಗೂ ಇದೇ ತರ ಈ ಸಪ್ತ ಧಾತುವಿನಿಂದ ನಮ್ಮ ಪೂರ್ತಿ ಶರೀರದ ನಿರ್ಮಾಣ ಆಗುತ್ತೆ. ನೋಡಿ, ಮಹರ್ಷಿ ಶುಶ್ರುತ್ ಒಬ್ಬ ಫಿಸಿಷಿಯನ್ ಆಗಿದ್ರು. ಇವರು 3000 ವರ್ಷಗಳ ಮುಂಚೆ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಪರಿಣಿತರಾಗಿದ್ರು. ಅವರೇ ಹೇಳಿರುವ ಟೆಕ್ನಿಕ್ ಅನ್ನ ಇವತ್ತು ಮಾಡರ್ನ್ ಸೈನ್ಸ್ ಉಪಯೋಗ ಮಾಡ್ತಾ ಇದೆ ಜನರಿಗೆ ಚಿಕಿತ್ಸೆ ಮಾಡಲು. ಸ್ವತಃ ಮಹರ್ಷಿ ಶುಶ್ರುತ್ ಈ ಶ್ಲೋಕದ ಮುಖಾಂತರ ಹೇಳ್ತಾ ಇದ್ದಾರೆ, ನಾವು ಸೇವಿಸಿದ ಆಹಾರ ಜೀರ್ಣ ಆಗಿ ರಸದಲ್ಲಿ ಪರಿವರ್ತನೆ ಆಗುತ್ತೆ. ಇದನ್ನ ಮಾಡರ್ನ್ ಸೈನ್ಸ್ ಪ್ಲಾಸ್ಮಾ ಫ್ಲೂಯಿಡ್ ಅನ್ನುತ್ತೆ. ನಂತರ 5 ರಿಂದ 6 ದಿನಗಳಲ್ಲಿ ದೇಹ ಈ ರಸವನ್ನು ಜೀರ್ಣ ಮಾಡುತ್ತೆ. ಅದರಿಂದ ನಿರ್ಮಾಣ ಆಗುತ್ತೆ ರಕ್ತ ಅಂದ್ರೆ ಬ್ಲಡ್. ಮತ್ತೆ ಈ ಪ್ಯೂರ್ ಬ್ಲಡ್ ನ ಉಪಯೋಗ ಮಾಡಿಕೊಂಡು ನಮ್ಮ ದೇಹ ಇದರಿಂದ ಮಾಂಸ ಅಂದ್ರೆ ಮಸಲ್ಸ್ ನಿರ್ಮಾಣ ಮಾಡುತ್ತೆ. ಇದರಿಂದಲೇ ನಮ್ಮ ದೇಹದ ಆಕಾರ ನಿರ್ಮಾಣ ಆಗಿರುತ್ತೆ. ನಂತರ ಈ ಮಸಲ್ ಟಿಶ್ಯೂಸ್ ನಿಂದ ನಿರ್ಮಾಣ ಆಗುತ್ತೆ ಮೇದ ಅಂದ್ರೆ ಹೆಲ್ತಿ ಫ್ಯಾಟ್ ಟಿಶ್ಯೂಸ್. ಇದು ನಮ್ಮ ದೇಹದಲ್ಲಿ ಎನರ್ಜಿ ಸ್ಟೋರೇಜ್ ನ ಕೆಲಸ ಮಾಡುತ್ತೆ. ಇದರಿಂದಲೇ ನಮಗೆ ಶಕ್ತಿ ಸಿಗುತ್ತೆ. ಮತ್ತೆ ಇದೇ ಮೇದವನ್ನು ಉಪಯೋಗಿಸಿ ನಮ್ಮ ದೇಹ ಅಸ್ಥಿ ಅಂದ್ರೆ ಮೂಳೆಗಳನ್ನ ರಚನೆ ಮಾಡುತ್ತೆ. ಮತ್ತೆ ಯಾವಾಗ ನಮ್ಮ ದೇಹ ಬೋನ್ ಟಿಶ್ಯೂಸ್ ನಿರ್ಮಾಣ ಮಾಡಿಕೊಳ್ಳುತ್ತೆ ಅದರಿಂದ ರಚನೆ ಆಗುತ್ತೆ ಬೋನ್ ಮ್ಯಾರೋ. ಮತ್ತೆ ಈ ಬೋನ್ ಮ್ಯಾರೋ ಇಂದ ರಚನೆ ಆಗುತ್ತೆ ಶುಕ್ರ ಧಾತು. ಅದನ್ನ ಮಾಡರ್ನ್ ಸೈನ್ಸ್ ಸೀಮನ್ ಅನ್ನತ್ತೆ. ಮತ್ತೆ ಒಂದು ಹನಿ ಸೀಮನ್ ರಚನೆ ಆಗಲು 70 ರಿಂದ 74 ದಿನ ಬೇಕಾಗುತ್ತೆ. ಇದು ಮೇಲ್ ಮತ್ತೆ ಫೀಮೇಲ್ ಇಬ್ಬರಲ್ಲೂ ಇರುತ್ತೆ. ಮೇಲ್ ನಲ್ಲಿ ಇರೋದನ್ನ ಸೀಮನ್ ಅಂತಾರೆ, ಮತ್ತೆ ಫೀಮೇಲ್ಸ್ ದೇಹದಲ್ಲಿ ಇರೋದನ್ನ ಎಕ್ಸೆಲ್ ಅಥವಾ ಓವಮ್ ಅಂತಾರೆ. ಈಗ ನೀವು ಈ ಪ್ರೊಸೆಸ್ ಅನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದಾಗ ನಿಮಗೆ ಅರ್ಥ ಆಗುತ್ತೆ. ಶುಕ್ರ ಧಾತು ಎಲ್ಲಾ ಧಾತುಗಳ ಜೊತೆ ಸೇರಿ ಕೊನೆಗೆ ರಚನೆ ಆಗುತ್ತೆ. ಅದಕ್ಕೆ
ಆಯುರ್ವೇದದ ಪ್ರಕಾರ ಇದು ಎಲ್ಲಕ್ಕಿಂತ ಪ್ಯೂರೆಸ್ಟ್ ಮತ್ತೆ ಪವಿತ್ರ ಅಂತ ಹೇಳುತ್ತೆ. ಯಾಕೆಂದ್ರೆ ಇದರಲ್ಲಿ ಒಂದು ಹೊಸ ಜೀವಕ್ಕೆ ಜೀವ ಕೊಡುವ ಶಕ್ತಿ ಇರುತ್ತೆ. ಅಷ್ಟೇ ಅಲ್ಲ, ಮಾಡರ್ನ್ ಸೈನ್ಸ್ ಕೂಡ ಆಯುರ್ವೇದದ ಈ ಪ್ರೊಸೆಸ್ ಅನ್ನ ಕಂಪ್ಲೀಟ್ಲಿ ಸರಿ ಅಂತ ಹೇಳುತ್ತೆ. ಹಾಗಿದ್ರೆ ನಾವು ಇದೇ ಮಾತನ್ನ ಮಾಡರ್ನ್ ಸೈನ್ಸ್ ನ ಡಾಕ್ಟರ್ಸ್ ಗಳಿಗೆ ಸ್ವಲ್ಪ ಈ ತರ ಕೇಳಿದ್ದಾಗ, ಸರ್ ನಾನು ಪ್ರತಿದಿನ ನನ್ನ ದೇಹದಿಂದ ಕೇವಲ 10 ಗ್ರಾಂ ರಕ್ತ ತೆಗೆದು ಹಾಕಿದ್ರೆ ಏನು ಸಮಸ್ಯೆ ಆಗೋದಿಲ್ವಾ ಅಂದ್ರೆ ಅವರು ಕೋಪದಿಂದ ಹೇಳ್ತಾರೆ, ನಿಮ್ಗೇನಾದ್ರೂ ಹುಚ್ಚ? ಈ ತರ ನೀವು ನಿಮ್ಮನ್ನ ಹಾಳು ಮಾಡಿಕೊಳ್ಳುವುದರಿಂದ ಕೆಲವೇ ದಿನಗಳಲ್ಲಿ ನಿಮ್ಮ ಶರೀರದ ಎಲ್ಲ ಆರ್ಗನ್ಸ್ ಹಾಳಾಗುತ್ತೆ ಮತ್ತೆ ನಿಮ್ಮ ಜೀವ ಕೂಡ ಹೋಗಬಹುದು ಅಂತಾರೆ. ನೋಡಿ, ನಾವು ಮೂಳೆ, ಮಾಂಸ ಮತ್ತೆ ಬೋನ್ ಮ್ಯಾರೋ ಅನ್ನ ಹಾಳು ಮಾಡಿಕೊಳ್ತೇವೆ ಅಂದ್ರೆ ಡಾಕ್ಟರ್ ಮತ್ತೆ ಮಾಡರ್ನ್ ಸೈನ್ಸ್ ನಮ್ಮನ್ನ ಇಂತಹ ಹುಚ್ಚುತನ ಮಾಡಲು ಅನುಮತಿ ಕೊಡೋದಿಲ್ಲ. ಅದೇ ನಾವು ಸೀಮನನ್ನ ವ್ಯರ್ಥ ಮಾಡುತ್ತೇವೆ ಅಂದ್ರೆ ಬಿಂದಾಸ್ ಆಗಿ ವ್ಯರ್ಥ ಮಾಡಿ ಅಂತಾರೆ. ಆದರೆ ಆಯುರ್ವೇದದಲ್ಲಿ ಇದನ್ನ ಕ್ಲಿಯರ್ಲಿ ಬರೆಯಲಾಗಿದೆ. ಪ್ಯೂರ್ ಬ್ಲಡ್ ನ 100 ಹನಿಗಳು ಸೇರಿ 70 ರಿಂದ 74 ದಿನ ಆದ್ಮೇಲೆ 1 ಹನಿ ವೀರ್ಯ ರಚನೆ ಆಗುತ್ತೆ. ಹಾಗಿದ್ರೆ ಈಗ ನೀವೇ ಯೋಚನೆ ಮಾಡಿ, 100 ಹನಿ ರಕ್ತವನ್ನು ಪ್ರತಿದಿನ ವ್ಯರ್ಥ ಮಾಡುವುದರಿಂದ ನಮ್ಮ ದೇಹಕ್ಕೆ ಹಾನಿ ಆಗುತ್ತೆ ಅಂದ್ಮೇಲೆ ಇದರಿಂದಲೇ ಕೊನೆಯದಾಗಿ ರಚನೆ ಆಗುವ ಸೀಮನನ್ನ ವ್ಯರ್ಥ ಮಾಡುವುದರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಸಮಸ್ಯೆ ಆಗಬಹುದು? ಇಷ್ಟೆಲ್ಲ ಸತ್ಯ ಅರ್ಥ ಮಾಡಿಕೊಂಡ ಮೇಲೂ ಈ ತರ ವೀರ್ಯ ವ್ಯರ್ಥ ಮಾಡುವುದು ಸರಿಯಾಗಿ ಇರುತ್ತಾ ನಮ್ಮ ದೇಹಕ್ಕೆ ಅನ್ನೋದರ ಬಗ್ಗೆ ಸ್ವಲ್ಪ ನೀವೇ ಯೋಚನೆ ಮಾಡಿ ಮತ್ತೆ ನಿಮ್ಮ ಅನಿಸಿಕೆ ಕಮೆಂಟ್ಸ್ ಮೂಲಕ ತಿಳಿಸಿ. ನೋಡಿ, ಈ ಎಲ್ಲಾ ಸೀಕ್ರೆಟ್ ಮಾತುಗಳನ್ನ ಯಾರು ನಿಮಗೆ ಹೇಳೋದಿಲ್ಲ. ಏಕೆಂದ್ರೆ ಕೆಲವೊಂದಷ್ಟು ಶ್ರೀಮಂತ ಜನ ಈ ಮಾತುಗಳನ್ನ ಆಚೆ ಬರಲು ಬಿಡೋದಿಲ್ಲ ಮತ್ತೆ ಸರಿಯಾದ ಮಾಹಿತಿ ಇಲ್ಲದೆ ಇರೋದ್ರಿಂದ ಜನಸಾಮಾನ್ಯರು ಪ್ರತಿದಿನ ಇದಕ್ಕೆ ಗುರಿ ಆಗ್ತಾ ಇದ್ದಾರೆ. ಮತ್ತೆ ಕೆಲವು ತಪ್ಪು ಮಾಹಿತಿಯಿಂದ ಅನೇಕ ಯುವಕರು ತಮ್ಮ ವೀರ್ಯವನ್ನು ಪ್ರತಿದಿನ ವ್ಯರ್ಥ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವು ದಿನಗಳ ನಂತರ ಇದೇ ಅವರ ಕೆಟ್ಟ ಅಭ್ಯಾಸ ಆಗಿ ನಿರ್ಮಾಣ ಆಗುತ್ತೆ. ಎಲ್ಲವನ್ನು ಕಳ್ಕೊಂಡ ಮೇಲೆ ಅವರಿಗೆ ಪಶ್ಚಾತ್ತಾಪ ಆಗುತ್ತೆ. ಮತ್ತೆ ತುಂಬಾ ಬುದ್ಧಿ ಉಪಯೋಗಿಸಿ ಪರದೆಯ ಹಿಂದೆ ನಿಂತು ಕೆಲಸ ಮಾಡುವ ಜನಸಾಮಾನ್ಯರ ಟೈಮ್, ಎಫರ್ಟ್, ಮನಿ ಎಲ್ಲವೂ ಇವರ ಜೇಬಿನಲ್ಲಿ ಹೋಗುತ್ತೆ. ಇದರ ಪ್ರಮಾಣ ನಿಮಗೆ ನಮ್ಮ ಕಮೆಂಟ್ ಸೆಕ್ಷನ್ ನಲ್ಲಿ ಕಾಣಲು ಸಿಗುತ್ತೆ. ಏಕೆಂದ್ರೆ ಯಾರು ಈ ಕಷ್ಟವನ್ನು ಅನುಭವಿಸಿ ಇರ್ತಾರೆ ಅವರೇ ಸ್ವತಃ ಈ ನೋವನ್ನ ಹಂಚಿಕೊಳ್ತಾ ಇರ್ತಾರೆ. ಇನ್ನೂ ಕೆಲವೊಂದಷ್ಟು ಜನರಲ್ಲಿ ಇನ್ನೂ ಅನುಮಾನ ಕಾಡ್ತಾ ಇರುತ್ತೆ. ಅವರಿಗೆಲ್ಲ ನಾ ಹೇಳುವುದು ಇಷ್ಟೇ, ನೀವೇ ಸ್ವತಃ ರಿಸರ್ಚ್ ಮಾಡಿ. ಇದರಿಂದ ನಿಮಗೆ ಅರ್ಥ ಆಗುತ್ತೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದು. ನೋಡಿ, ಆಯುರ್ವೇದ ಸುಮಾರು ವರ್ಷಗಳ ಮುಂಚೆನೆ ನಮಗೆ ಈ ಮಾತುಗಳನ್ನ ಹೇಳಿದೆ. ಯಾವುದೇ ಒಬ್ಬ ವ್ಯಕ್ತಿ ಪದೇ ಪದೇ ವೀರ್ಯ ನಾಶ ಮಾಡಿಕೊಳ್ತಾ ಇರ್ತಾನೆ, ಅವನ ಶರೀರದಲ್ಲಿ ಈ 3 ತರದ ಸಮಸ್ಯೆ ಉದ್ಭವ ಆಗಲು ಪ್ರಾರಂಭ ಆಗುತ್ತೆ. 1 ಫಿಸಿಕಲ್ ಪ್ರಾಬ್ಲಮ್, 2 ಡಿವೈನ್ ಪ್ರಾಬ್ಲಮ್, 3 ಸ್ಪಿರಿಚುವಲ್ ಪ್ರಾಬ್ಲಮ್. ನೋಡಿ, ಫಿಸಿಕಲ್ ಪ್ರಾಬ್ಲಮ್ ನಲ್ಲಿ ಮನುಷ್ಯನಿಗೆ ಅರ್ಥ ಆಗುತ್ತೆ, ಪದೇ ಪದೇ ವೀರ್ಯ ನಾಶ ಮಾಡುವುದರಿಂದ ಅವನ ಶರೀರ ಅಶಕ್ತ ಆಗಿದೆ, ಕಣ್ಣು ವೀಕ್ ಆಗಿವೆ, ಡಿಸಿಷನ್ ಸಿಸ್ಟಮ್ ಸರಿಯಾಗಿ ಇಲ್ಲ ಮತ್ತೆ ಮಸಲ್ ಗ್ರೋತ್ ನಿಂತು ಹೋಗಿದೆ, ಕಡಿಮೆ ವಯಸ್ಸಿನಲ್ಲಿಯೇ ಬಿಳಿ ಕೂದಲು, ಮುಖದ ತೇಜಸ್ಸು ಕಡಿಮೆ ಆಗೋದು. ಈ ಎಲ್ಲ ಸಮಸ್ಯೆಯಿಂದ ಆ ವ್ಯಕ್ತಿ ಬೇರೆ ವ್ಯಕ್ತಿಗಿಂತ ತುಂಬಾ ವೀಕ್ ಮತ್ತೆ ಅಶಕ್ತನಾಗಿ ಕಾಣ್ತಾ ಇರ್ತಾನೆ. ಅದೇ ಡಿವೈನ್ ಪ್ರಾಬ್ಲಮ್ ನಲ್ಲಿ ಆ ವ್ಯಕ್ತಿಯ ವಿಕಸನವೇ ನಿಂತು ಹೋಗಿರುತ್ತೆ, ಆತನ ಬುದ್ಧಿ ಮಂದ ಆಗಿರುತ್ತೆ ಮತ್ತೆ ಅವನಿಗೆ ವಿಷಯಗಳು ಜಾಸ್ತಿ ಸಮಯದವರೆಗೆ ನೆನಪಿನಲ್ಲಿ ಇರೋದಿಲ್ಲ. ಇಂತಹ ಜನ ಆದಷ್ಟು ಬೇಗ ಓವರ್ ಥಿಂಕಿಂಗ್ ಮತ್ತೆ ಡಿಪ್ರೆಷನ್ ಸಮಸ್ಯೆಗೆ ತುತ್ತಾಗ್ತಾರೆ. ಇವರು ಜೀವನದಲ್ಲಿ ಏನಾದ್ರೂ ಬದಲಾವಣೆ ಮಾಡಬೇಕು ಅಂತಾರೆ, ಆದರೆ ಅವರಿಂದ ಏನೂ ಬದಲಾವಣೆ ಮಾಡಲು ಆಗೋದಿಲ್ಲ. ಏಕೆಂದ್ರೆ ಅವರ ಮೈಂಡ್ ಇಂತಹ ವಿಷಯಗಳಿಂದ ವೀಕ್ ಆಗಿರುತ್ತೆ. ಮತ್ತೆ ಯಾವಾಗ ಆ ಮನುಷ್ಯನ ಮೈಂಡ್ ಈ ಸಮಸ್ಯೆಯಲ್ಲಿ ಮುಳುಗಿರುತ್ತೆ, ಆತ ಯಾವತ್ತೂ ಸ್ಪಿರಿಚುವಲ್ ಆಗೋದಿಲ್ಲ. ಇದರಿಂದ ಅವನ ಪೂರ್ತಿ ಜೀವನ ಸ್ಟ್ರಗಲ್ ಮಾಡುವುದರಲ್ಲಿಯೇ ಮುಳುಗಿರುತ್ತೆ ಮತ್ತೆ ಅವನಿಂದ ಜೀವನದಲ್ಲಿ ಏನೂ ಸಾಧಿಸಲು ಆಗೋದಿಲ್ಲ. ಹಾಗಿದ್ರೆ ಇದಾಗಿತ್ತು ವೀರ್ಯ ನಾಶ ಮಾಡುವುದರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದು. ಏಕೆಂದ್ರೆ ನಮಗೆ ಸಮಸ್ಯೆಯ ಬಗ್ಗೆ ಪೂರ್ತಿ ಮಾಹಿತಿ ಸಿಗಲು ಹಾಗಿದ್ರೆ ಈಗ ಎಷ್ಟು ದಿನದಲ್ಲಿ ಕಳೆದು ಹೋಗಿರುವ ವೀರ್ಯ ಪುನಃ ರಚನೆ ಆಗುತ್ತೆ ಅನ್ನೋದನ್ನ ತಿಳಿಯೋಣ. ನೋಡಿ, ನೀವು ಅನೇಕ ದಿನಗಳಿಂದ ಅನೇಕ ವರ್ಷಗಳಿಂದ ವೀರ್ಯ ನಾಶ ಮಾಡುವವರು ಆಗಿದ್ರೆ ಇದರಿಂದ ನಿಮ್ಮ ದೇಹದ 7 ಧಾತುಗಳ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಬೀಳುತ್ತೆ. ಆದರೆ ಯಾರು ಕೆಲವು ತಿಂಗಳು ಕೆಲವು ದಿನಗಳಿಂದ ವೀರ್ಯ ನಾಶ ಮಾಡುವವರಾಗಿದ್ರೆ ಆತ ಬೇಗ ಇದನ್ನ ರಿಕವರಿ ಮಾಡಿಕೊಳ್ತಾನೆ. ಆದರೆ ಯಾರು ಅನೇಕ ವರ್ಷಗಳಿಂದ ವೀರ್ಯ ನಾಶ ಮಾಡಿಕೊಳ್ತಾ ಇರ್ತಾರೆ ಅವರ ವೀರ್ಯ ರಿಕವರಿ ಆಗಲು ಸ್ವಲ್ಪ ದಿನಗಳು ಆದ್ರೂ ಬೇಕೇ ಆಗತ್ತೆ. ನೋಡಿ, ಆಯುರ್ವೇದದಲ್ಲಿ ಯಾವುದೇ ಫಿಕ್ಸ್ ಡೇಟ್ ಅಥವಾ ಫಿಕ್ಸ್ ದಿನದ ವರ್ಣನೆ ಎಲ್ಲೂ ಸಿಗೋದಿಲ್ಲ. ಆದರೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮತ್ತೆ ಅನೇಕ ರಿಸರ್ಚ್ ಗಳ ಪ್ರಕಾರ ಹೇಳುವುದು ಆದರೆ ಕೇವಲ 30 ದಿನಗಳವರೆಗೆ ತಮ್ಮ ದೇಹದಲ್ಲಿ ಸೀಮನ್ ರಿಟರ್ನ್ ಮಾಡಿ ಇಡೋದ್ರಿಂದ ನಿಧಾನವಾಗಿ ಇದರ ಲಾಭಗಳು ನಮಗೆ ಕಾಣಲು ಪ್ರಾರಂಭ ಆಗುತ್ತೆ. ನಿಮಗೆ ಸ್ವತಃ ಇದರ ಅನುಭವ ಆಗುತ್ತೆ. ನಿಮ್ಮ ದೇಹದಲ್ಲಿ ಸಪ್ತಧಾತು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲು ಪ್ರಾರಂಭ ಮಾಡಿವೆ ಅನ್ನೋದು ಮತ್ತೆ ನೀವು ಫಿಸಿಕಲಿ, ಮೆಂಟಲಿ, ಸ್ಪಿರಿಚುವಲಿ ಸ್ಟ್ರಾಂಗ್ ಆಗ್ತೀರಾ. ನಿಮಗೆ ಕಾಡುವ ಎಲ್ಲ ಸಮಸ್ಯೆಗಳು ದೂರ ಆಗಲು ಪ್ರಾರಂಭ ಆಗುತ್ತೆ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಾದರೂ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇಷ್ಟಪಟ್ಟು ಫಾಲೋ ಮಾಡಿ. ಬಾಯ್ ಬಾಯ್.